ಮೊದಲ ಬಾರಿಗೆ ನಾವು ಮಾಧ್ಯಮದವರು ನಿಷ್ಠಾವಂತ BJP ಅಂದಿದ್ದಕ್ಕೆ ಧನ್ಯವಾದಗಳು. ಯಾರು ಒಟ್ಟು ಮಾಧ್ಯಮದವ್ರು ಅಂತೀನಿ. ನಾವು ವಕಫದಂತರೂ ಬಿಡೋದಿಲ್ಲ. ನಿನ್ನೆ ನೋಡ್ರಿ ಅಲ್ಲೆಲ್ಲ ಗಲಾಟೆ ಮಾಡ್ಯಾರ ವಕಫದ್ದು ಇದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಅವ್ರು ಸಸ್ಪೆಂಡ್ ಮಾಡ್ಯಾರ. ಈ ಬಿಲ್ಲು ಇದು ಇಡೀ ಮಸೂದೆನೇ ರದ್ದಾಗಬೇಕು. ಬರೀ ವಕಫ್ ಅಮೆಂಡ್ಮೆಂಟ್ ಥರ ಆಗೋದಿಲ್ಲ. ಯಾವ್ದು ಬೇಕಾದ ಆಸ್ತಿ ನಮ್ದತ್ತಾರೆ ಅವರು. ಅಂದಾಗ ಇದು ಎಂಥ ಕಾನೂನು ಇದು, ಇಂಥ ಕರಾಳ ಕಾನೂನನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಮಾದರಿಯಲ್ಲಿ ಇವತ್ತು ನಾವು ವಾಲ್ಮೀಕಿ ಹಗರಣದಾಗೂ ಹೈಕೋರ್ಟ್ನಲ್ಲಿ ನಾನು ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ 4 ಜನ ಕೂಡಿ ಏನು ಒಂದು ಸಾರ್ವಜನಿಕ ಹಿತಾಸಕ್ತಿ ಹಾಕಿವಲ್ಲ, ಮೊನ್ನೆನೇ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಒಂದು ಅವರ ನಿಗ್ರಾಣಿಯಲ್ಲಿ ಈ ಒಂದು ಹೈಕೋರ್ಟ್ನಲ್ಲಿ CBIದವ್ರು ಈಗಾಗಲೇ ಒಂದು ವರದಿ ಕೊಟ್ಟಾರೆ. ಏನು 85 ಕೋಟಿ ರೂಪಾಯಿ ವಾಲ್ಮೀಕಿ ಅವ್ರ ಹಣ ಯಾರು ಬಂಗಾರ ಅಂಗಡಿಗೆ ಹೋಗ್ಯದ, ಯಾರು ದಾರು ಅಂಗಡಿಗೆ ಹೋಗ್ಯದ, ಬಳ್ಳಾರಿ ಚುನಾವಣೆಗೆ ಹೋಗೈತೆ ಅನ್ನೋದು ಸ್ಪಷ್ಟವಾಗಿ. ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಒಂದೇ ವಾಲ್ಮೀಕಿ ಬೋರ್ಡ್ದು ಅಟ್ಟೆ ಅಲ್ಲ, ಭಾಳಷ್ಟು ನಿಗಮದ್ದು ಹಣ ಹೋಗೈತಿ. ಈಗ ಅದು ತನಿಖೆ ಆಗಬೇಕಾಗಿತ್ತು. ಅದಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟು ನಮ್ಮ ಇದನ್ನು ವಾದವನ್ನು ಇವತ್ತು ಒಪ್ಪಿ ಇದನ್ನು ಅದರ ನಿಗ್ರಹಣೆಯಲ್ಲಿ ಆಗೋದ್ರಿಂದ ಅಲ್ಲಿ ನ್ಯಾಯ ಸಿಗ್ತೈತೆ. ನಮ್ಮ ವಾಲ್ಮೀಕಿ ಏನು ST ಜನಾಂಗದ ಹಣ ಏನು ದುರುಪಯೋಗ ಆಗಿದೆ ಅದ್ರ ನ್ಯಾಯ ಸಿಗುವಂಥ ಪ್ರಯತ್ನ ನಾವು ಮಾಡ್ತೇವೆ. ಮೊದಲ ಬಾರಿಗೆ ನಾವು ಮಾಧ್ಯಮದವರು ನಿಷ್ಠಾವಂತ BJP ಅಂದಿದ್ದಕ್ಕೆ ಧನ್ಯವಾದಗಳು. ಯಾರು ಒಟ್ಟು ಮಾಧ್ಯಮದವ್ರು ಅಂತೀನಿ. ನಾವು ವಕಫದಂತರೂ ಬಿಡೋದಿಲ್ಲ. ನಿನ್ನೆ ನೋಡ್ರಿ ಅಲ್ಲೆಲ್ಲ ಗಲಾಟೆ ಮಾಡ್ಯಾರ ವಕಫದ್ದು ಇದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಅವ್ರು ಸಸ್ಪೆಂಡ್ ಮಾಡ್ಯಾರ. ಈ ಬಿಲ್ಲು ಇದು ಇಡೀ ಮಸೂದೆನೇ ರದ್ದಾಗಬೇಕು. ಬರೀ ವಕಫ್ ಅಮೆಂಡ್ಮೆಂಟ್ ಥರ ಆಗೋದಿಲ್ಲ. ಯಾವ್ದು ಬೇಕಾದ ಆಸ್ತಿ ನಮ್ದತ್ತಾರೆ ಅವರು. ಅಂದಾಗ ಇದು ಎಂಥ ಕಾನೂನು ಇದು, ಇಂಥ ಕರಾಳ ಕಾನೂನನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಮಾದರಿಯಲ್ಲಿ ಇವತ್ತು ನಾವು ವಾಲ್ಮೀಕಿ ಹಗರಣದಾಗೂ ಹೈಕೋರ್ಟ್ನಲ್ಲಿ ನಾನು ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ 4 ಜನ ಕೂಡಿ ಏನು ಒಂದು ಸಾರ್ವಜನಿಕ ಹಿತಾಸಕ್ತಿ ಹಾಕಿವಲ್ಲ, ಮೊನ್ನೆನೇ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಒಂದು ಅವರ ನಿಗ್ರಾಣಿಯಲ್ಲಿ ಈ ಒಂದು ಹೈಕೋರ್ಟ್ನಲ್ಲಿ CBIದವ್ರು ಈಗಾಗಲೇ ಒಂದು ವರದಿ ಕೊಟ್ಟಾರೆ. ಏನು 85 ಕೋಟಿ ರೂಪಾಯಿ ವಾಲ್ಮೀಕಿ ಅವ್ರ ಹಣ ಯಾರು ಬಂಗಾರ ಅಂಗಡಿಗೆ ಹೋಗ್ಯದ, ಯಾರು ದಾರು ಅಂಗಡಿಗೆ ಹೋಗ್ಯದ, ಬಳ್ಳಾರಿ ಚುನಾವಣೆಗೆ ಹೋಗೈತೆ ಅನ್ನೋದು ಸ್ಪಷ್ಟವಾಗಿ. ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಒಂದೇ ವಾಲ್ಮೀಕಿ ಬೋರ್ಡ್ದು ಅಟ್ಟೆ ಅಲ್ಲ, ಭಾಳಷ್ಟು ನಿಗಮದ್ದು ಹಣ ಹೋಗೈತಿ. ಈಗ ಅದು ತನಿಖೆ ಆಗಬೇಕಾಗಿತ್ತು. ಅದಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟು ನಮ್ಮ ಇದನ್ನು ವಾದವನ್ನು ಇವತ್ತು ಒಪ್ಪಿ ಇದನ್ನು ಅದರ ನಿಗ್ರಹಣೆಯಲ್ಲಿ ಆಗೋದ್ರಿಂದ ಅಲ್ಲಿ ನ್ಯಾಯ ಸಿಗ್ತೈತೆ. ನಮ್ಮ ವಾಲ್ಮೀಕಿ ಏನು ST ಜನಾಂಗದ ಹಣ ಏನು ದುರುಪಯೋಗ ಆಗಿದೆ ಅದ್ರ ನ್ಯಾಯ ಸಿಗುವಂಥ ಪ್ರಯತ್ನ ನಾವು ಮಾಡ್ತೇವೆ.